ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ಫೈನಲಿ ಚೇಸ್ ಮಾಡಿಕೊಂಡು ಹೋಗಿರ್ತಕ್ಕಂಥ ಭಾಗ್ಯ ಸುಂದ್ರಿನ ಲಾಕ್ ಮಾಡಿಬಿಡ್ತಾರ. ಲಾಕ್ ಮಾಡಿದ ನಂತರ ಏನೆಲ್ಲ ಆಗ್ಬಹುದು, ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಬರೀಬೇಡಿ. ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಸುಂದ್ರಿನ ಬರಬಾರ್ದು ಅಂತ ಹೇಳಿ ಬಂದಿರ್ತಾರೆ. ಆದರೆ ಅವರಿಬ್ರಿಗೂ ಕೂಡ ಬಿಗ್ ಸರ್ಪ್ರೈಸ್ ಕಾದಿದೆ. ಸುಂದ್ರಿ ಫಂಕ್ಷನ್ಗೆ ಹಾಜರಾಗೇ ಬಿಟ್ಟಿದ್ದಾರೆ. ಯಾರಿದು ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನನ್ನ ಅತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಸೊಸೆ ಮುದ್ದು ಅಂತಲೇ ಹೇಳ್ತಿರ್ತಾರೆ. ಬಾಸ್ ಹೆಂಡತಿ ಕೂಡ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ತಾಂಡವ್ ಅವ್ರ ಮನೆಯವ್ರನ್ನ ಕರ್ಕೊಂಡು ಬಂದಿಲ್ಲ ಅಂತ. ಈ ಕಡೆ ತಾಂಡವ್ಗೆ ವಿಷಯ ಗೊತ್ತಾಗುತ್ತೆ, ತನ್ನ ಬಾಸ್ ಹೆಂಡತಿ ಮನೆಗೆ ಹೋಗಿ ನನ್ನ ಅಮ್ಮ ಮತ್ತು ಹೆಂಡತಿನ ಕರೆದು ಬಂದಿದ್ದಾರೆ ಅಂತ. ಇವ್ರಿಗೇನು ಮಾಡೋ ಕೆಲಸ ಇಲ್ವಾ, ಇದು ತುಂಬ ಓವರ್ ಆಯಿತು ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾನೆ. ಬಟ್ ಇಲ್ಲ, ಅವರಂತೂ ಫೋನ್ ಮಾಡಿ ಆದರೂ ಬರೋಕೆ ಹೇಳಿ ಆದಷ್ಟು ಬೇಗ ಅಂತ ಹೇಳ್ತಿದ್ರೆ, ಈ ಕಡೆ ತಾಂಡವ್ ಮಾತ್ರ ಅವ್ರಿಗೆ ತುಂಬಾ ಕೆಲಸ ಆಯಿತು, ಹಾಗಾಗಿ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇದು ಸರಿ ಇಲ್ಲ, ನಾವು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವಿ ಅವ್ರು ಬರ್ತಾರೆ ಅಂತ. ಇಟ್ಸ್ ನಾಟ್ ಫೇರ್, ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ತಾರೆ. ಬಾಸ್ ಹೆಂಡತಿ ವೀಣಾ ಅವರಂತೂ ಕ್ಲಾಸ್ನೇ ತಗೋತಿದ್ದಾರೆ ತಾಂಡವ್ಗೆ. ಆದರೆ ಇಲ್ಲಿ ಭಾಗ್ಯ, ಕುಸುಮ ಹಾಗೆ ಮಕ್ಕಳು ಸಮೇತ ಅದೇ ಹಬ್ಬಕ್ಕೆ ಆಗಮಿಸ್ತಿದ್ದಾರೆ. ಒಳಗಡೆ ಬರಬೇಕು, ಅದಕ್ಕೂ ಮುನ್ನ ಅಜ್ಜಿ ಗುಂಡಣ್ಣ ಮತ್ತು ತನ್ವಿಗೆ ತಾಕೀತು ಮಾಡ್ತಿದ್ದಾರೆ. ತರಲೆ ಎಲ್ಲ ಮಾಡಬಾರ್ದು, ಖುಷಿಯಿಂದ ಇರಬೇಕು, ಆಟ ಆಡಿಕೊಂಡು ಆರಾಮಾಗಿರಬೇಕು, ಏನೂ ತಲಹರಟೆ ಮಾಡಬಾರ್ದು ಅಂತ ಹೇಳ್ತಾರೆ. ನೋಡು ತನ್ವಿ, ನಿನ್ನ ಬ್ಯಾಂಡೇಜ್ ಹಾಕ್ಕೊಂಡಿದ್ಯಾ, ಪೆಟ್ಟಾಗಿದೆ, ಆದರೂ ಕೂಡ ಕರ್ಕೊಂಡು ಬಂದಿದ್ದೀವಿ, ತರಲೆ ಎಲ್ಲ ಮಾಡಬೇಡ, ಕೂತಿರ್ಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ಗುಂಡಣ್ಣಂಗೆ ಅಕ್ಕನ್ನ ನೋಡ್ಕೋಬೇಕು ಅಂದಾಗ ನಾನು ಅಕ್ಕಂಗೆ ಬಾಡಿ ಗಾರ್ಡ್ ಇದ್ದಾಗಿರ್ತೀನಿ ಅಜ್ಜಿ ಅಂತ ಹೇಳ್ತದೆ. ನಂತರ ಈ ಕಡೆ ಭಾಗ್ಯ ಇಬ್ಬರು ಮಕ್ಳಿಗೂ ಕೂಡ ಅಲ್ಲಿ ಅಪ್ಪ ಇರ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಕಂಡ್ರೆ ಹೆದರ್ಕೋಬಾರ್ದು. ಅವ್ರು ಮಾತಾಡ್ಸಿದ್ರೆ ಮಾತಾಡಿ, ಅವ್ರು ನಿಮ್ಮ ಅಪ್ಪ ತಾನೇ, ಯಾಕೆ ಹೆದರ್ಕೋತೀರಾ ಅಂತೆಲ್ಲ ಬುದ್ಧಿ ಹೇಳ್ತಾರೆ. ನಂತರ ಈ ಕಡೆ ಯಪ್ಪ ನಮ್ಮಮ್ಮ ಖಂಡಿತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಬರೋಗಿದ್ದಿದ್ರೆ ಅರ್ಧ ಗಂಟೆ ಮುನ್ನಾನೇ ಎಲ್ಲೇ ಹೋದರೂ ಬರ್ತಾರೆ. ಆದರೆ ಇವತ್ತು ಬಂದಿಲ್ಲ ಅಂದರೆ ಖಂಡಿತ ಅಮ್ಮ ಬರಲ್ಲ ಅನಿಸುತ್ತೆ. ಒಳ್ಳೇದಾಯಿತು, ಇಲ್ಲ ಅಂದರೆ ಇಲ್ಲೇ ಸುಂದ್ರಿ ಎಲ್ಲ ಇದ್ರು ಸಿಕ್ಕಾಕೊಂಡ್ಬಿಡ್ತೈತೆ ಅಂತ ನಿಟ್ಟಿಸ್ರು ಬಿಡಬೇಕು. ಅಷ್ಟರಲ್ಲಿ ಬಿಗ್ ಶೋ. ಹೆಂಡತಿ, ಅಮ್ಮ, ಮಕ್ಕಳು ಎಲ್ಲರೂ ನೋಡ್ತಾನೆ. ಅಮ್ಮ, ಭಾಗ್ಯ, ಮಕ್ಕಳು, ಓ ಮೈ ಗಾಡ್ ಬಂದೇ ಬಿಟ್ರಲ್ಲಪ್ಪ, ಸುಂದ್ರಿ ಕೂಡ ಇಲ್ಲ ಇದ್ದಾಳೆ. ಅಮ್ಮ ಸುಂದ್ರಿ ನೋಡಿದ್ದಾರೆ ದೇವಸ್ಥಾನದಲ್ಲಿ, ಭಾಗ್ಯ ಸುಂದ್ರಿನ ಪೊಲೀಸ್ ಸ್ಟೇಷನಲ್ಲಿ ನೋಡಿದಾಳೆ. ಇನ್ನಾದರೂ ನೋಡಿದ್ರೆ ಖಂಡಿತ ಎಡವಟ್ ಆಗುತ್ತೆ ಅಂತ ಗಾಬರಿ ಆಗ್ತಾಳೆ. ಶ್ರೇಷ್ಠಕ್ಕೆ ಬರ್ತಿರೋದನ್ನ ಸಿಗ್ನಲ್ ಮುಖಾಂತರ ಹೇಳ್ತಾನೆ. ಈ ಕಡೆ ಶ್ರೇಷ್ಠ ಕೂಡ ಶಾಕ್ ಆಗ್ತಾಳೆ. ನಂತರ 1 ನಿಮಿಷ ಬರ್ತೀನಿ ಅಂತ ಶ್ರೇಷ್ಠ ಹೋಗ್ತಾಳೆ. ಈ ಕಡೆ ಡ್ಯಾನ್ಸ್ ಮಾಡಿಕೊಂಡು ಡೋಲ್ ಸೌಂಡ್ಗೆ ಬರ್ತಿದ್ದಾನೆ ಗುಂಡಣ್ಣ. ಈ ಕಡೆ ಆಂಟಿ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಅಂತ ಹಗಲಿ ವರ್ಕ ಮಾಡ್ತಾಳೆ. ಹಾಗೆ ಮಾಡಿ, ಹೋ ನಾಟಕ ಮಾಡ್ತಿದ್ದಾರೆ ಅಜ್ಜಿ, ಇವ್ರ ಮಾತನ್ನೆಲ್ಲ ನಂಬೇಡ, ಬರೀ ಸುಳ್ಳೇ ಹೇಳ್ತಾರೆ ಇವರು ಅಂತ ಹೇಳ್ತಿದ್ದಾಳೆ ತನ್ವಿ. ಇದರಿಂದ ಶ್ರೇಷ್ಠಗೆ ಬೇಜಾರಾಗುತ್ತೆ. ನಂತರ ಈ ಕಡೆ ತಾಂಡವ್ ಸುಂದ್ರಿನ ಕರೆದು, ನೋಡು ಸುಂದ್ರಿ ತಿರ್ಕೋಬೇಡ, ಆ ಕಡೆ ನಮ್ಮಮ್ಮ ಹೆಂಡತಿ ಬರ್ತಿದ್ದಾರೆ, ಅವರಿಬ್ಬರು ಕೂಡ ನಿನ್ನ ನೋಡಿದ್ದಾರೆ ದೇವಸ್ಥಾನ ಪೊಲೀಸ್ ಸ್ಟೇಷನಲ್ಲಿ, ಏನಾದರೂ ನಿನ್ನ ನೋಡಿದ್ರೆ ಖಂಡಿತ ಇಲ್ಲಿ ಎಡ್ವರ್ಟ್ ಆಗಿಬಿಡುತ್ತೆ, ಮೊದಲು ಇಲ್ಲಿಂದ ಹೊರಟು ಬಿಡು ಯಾರಿಗೂ ಗೊತ್ತಾಗ್ದಾಗೆ ಅಂತ ತಕ್ಷಣ ಹೊರಟೇ ಬಿಡ್ತಾರೆ ಸುಂದ್ರಿ ಅವರು. ತಕ್ಷಣ ಈ ಕಡೆ ಫ್ಯಾಮಿಲಿ, ತಾಂಡವ್ ಫ್ಯಾಮಿಲಿ ಬರುತ್ತೆ. ಬಾಸ್ ಮತ್ತು ಅವ್ರ ಹೆಂಡತಿ ಇವ್ರನ್ನ ನೋಡಿ ತುಂಬ ಖುಷಿ ಆಗ್ತಾರೆ. ಬರಲ್ಲ ಅಂತ ಅಂದ್ಕೊಂಡಿದ್ದೆ, ನೀವೇನೋ ಕೆಲಸ ಇದೆ ಅಂತ ಹೇಳಿದ್ರಲ್ವ, ಅದಕ್ಕೆ ತಾಂಡವ್ಗೆ ಕ್ಲಾಸ್ ತೊಗೋತದೆ, ನೀವು ಬಂದ್ರಲ್ವ ತುಂಬಾ ಖುಷಿ ಆಯಿತು ಅಂತ ಹೇಳ್ತಿದ್ದಾರೆ. ನೀವು ಅಷ್ಟು ಮಟ್ಟಿಗೆ ಕರೆದ ಮೇಲೆ ಬರದೇ ಇರೋಕ್ಕಾಗತ್ತಾ ಮೇಡಮ್ ಅಂದಿದ್ದಕ್ಕೆ, ಮೇಡಮ್ ಅಂತ ಎಲ್ಲ ಕರಿಬೇಡಿ, ವೀಣಾ ಅಂತ ಕರೀರಿ ಅಂತ ಹೇಳ್ತಾರೆ. ಹೀಗೆ ಖುಷಿಯಿಂದ ಮಾತಾಡ್ತಾರೆ. ನಂತರ ಏನಿದು ಮಗಳಿಗೆ ಏನಾಗಿದೆ, ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡಿದ್ದಾರಲ್ಲ ಅಂದಕ್ಕ, ಅಯ್ಯೋ ಅದಾ ಪೆಟ್ಟಾಗಿತ್ತು, ತುಂಬ ಬೇಕಾದವ್ರೆ ಕೆಲವೊಮ್ಮೆ ನೋಡೋಕೆ ಬರಲ್ಲ, ಕಾಳಜಿ ಮಾಡಲ್ಲ ಅಂತ ತಾಂಡವ್ಗೆ ಟಾಂಗ್ ಕೊಟ್ಟು ಮಾತಾಡ್ತಿರ್ತಾರೆ. ಈ ಕಡೆ ಕುಸುಮ ಅವರು ತಾಂಡವ್ಗೆ ಗೊತ್ತಾಗಿರ್ತಾ ತನ್ನನ್ನೇ ಪಾಯಿಂಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ. ಆದರೆ ಇಲ್ಲಿ ಭಾಗ್ಯ ಮಾತ್ರ ಆ ಮಾತನ್ನು ಮರೆಸಿ ಪೆಟ್ಟಾಗಿದೆ, ಈಗ ಆರಾಮಾಗಿದ್ದಾಳೆ ಅಂತ ಹೇಳಿ ಆ ಮಾತನ್ನು ಡೈವರ್ಟ್ ಮಾಡ್ತಾರೆ. ನಂತರ ಲಸ್ಸಿ ಕೊಡ್ತಾರೆ, ಎಲ್ರಿಗೂ ಕೂಡ ತಗೋತಾರೆ. ಮಕ್ಕಳನ್ನ ಸ್ಟ್ರಿಕ್ಟಾಗಿ ಹೇಳಿದಾಗ ಮಕ್ಕಳಲ್ವ ಹೀಗಿದ್ರೇ ಚೆಂದ ಅಂತ ಹೇಳಿ ಮೇಡಮ್ ಹೇಳ್ತಿದ್ದಾರೆ. ಅದು ಸರಿನೇ ಅಂತ ಹೇಳ್ತಾರೆ. ನಂತರ ಬನ್ನಿ ಅಂತ ಹೇಳಿ ಹೋಗ್ತಾರೆ. ಆದರೆ ಇಲ್ಲಿ ತಾಂಡವು ಬಾಸ್ ಮತ್ತು ಅವ್ರ ಹೆಂಡತಿ ಹೋಗ್ತಿದ್ದಾಗೆ ತನ್ನ ಅಮ್ಮನ ಹಿಡ್ದು ಎಲ್ಲಿಗೆ ಹೋಗ್ತೀರಾ, ಇಲ್ಲೇ ನಿಂತ್ಕೊಳ್ಳಿ ಅಂತ ಅಡ್ಡಿಪಡಿಸ್ತಿದ್ದಾನೆ. ಯಾಕೆ ಅಡ್ಡಿಪಡಿಸಿದ್ಯಾ ಅಂತ ಕೇಳಿದಕ್ಕೆ, ಎಲ್ಲಿಗೆ ಬಂದಿದ್ರಾ ನೀವು, ಮಗ ಬೇಡ ಮಗನ ಮನೆಯಿಂದ ಆಚೆ ಹಾಕ್ತೀರಾ, ಆನ್ ಆಫೀಸ್ ಫಂಕ್ಷನ್ ನೀವು ಯಾಕೆ ಬಂದಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ರೆ, ಬಾಸ್ ಮತ್ತು ಬಾಸ್ ಹೆಂಡತಿ ನಮ್ಮ ಮನೆ ತನಕ ಬರೆದು ಕರೆದಿದ್ರು, ಅದಕ್ಕೆ ಬಂದಿದ್ದೇವೆ, ನಾವೇನು ನಿನ್ನ ಮನೆಗೆ ಬಂದಿಲ್ವಲ್ಲ, ನಿನ್ನ ಮನೆಗೆ ಬಂದಿದ್ರೆ ಹೇಳು, ಅವಾಗ ನೋಡೋಣ,
ಈಗ ನಾನು ಬಂದಿರೋದು ಬಾಸ್ ಹೆಂಡತಿ ಮನೆಗೆ, ನಿನ್ನ ಹತ್ರ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಟಾಂಗ್ ಕೊಡ್ತಾರೆ. ನಂತರ ಭಾಗ್ಯ ಅಂತ ಅಂದ್ಕೊಂಡು ಕುಸುಮ ಅವರು ಭಾಗ್ಯ ಕೈನ ಇಟ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನಂತರ ಈ ಕಡೆ ಗುಂಡಣ್ಣನ ನೋಡಿ ಗುಂಡಣ್ಣ ಅಂತ ಮುದ್ದು ಮಾಡೋಕೆ ಹೋದರೆ ಗುಂಡಣ್ಣ ಅಂತ ಕೋಪ ಮಾಡ್ಕೊಂಡು ಹಾಗೆ ಹೋಗ್ತಾನೆ. ಪ್ರೀತಿಯ ಮಗಳು ತನ್ವಿ ಪುಟ್ಟ ಅಂತ ಹೇಳಿದ್ರೆ ತನ್ವಿ ಅಂತೂ ತಳ್ಳಿಬಿಟ್ಟು ಮತ್ತೆ ಹೋಗ್ತಿರ್ತಾಳೆ. ಇದನ್ನೆಲ್ಲ ನೋಡಿ ತಾಂಡವ್ಗೆ ಹೆವಿ ಸಿಟ್ಟು ಬರ್ತದೆ. ಆ ಕಡೆ ನೋಡಿದ್ರೆ ಪೂಜಾ ಹತ್ರ ಸುನಂದ್ ಅವರು ಹೋಗಿ ಏನು ಹೇಳ್ದೆ ನನಗೆ, ಏನು ಮಾಡಿದ್ಯಾ, ಅವನು ಎಲ್ಲಿದ್ದಾನೆ ಅಂತ ಕಂಡಿಡಿ ಅಂತ ಹೇಳಿದ್ಯಾ ಅಲ್ವ, ಅದನ್ನು ಬಿಟ್ಬಿಟ್ಟು ಇಲ್ಲಿ ಹಟ್ಟೆ ಉಟ್ಕೊಂಡು ನಿಂತಿದ್ಯಾ ಅಂದಾಗ, ಅಯ್ಯೋ ಅಮ್ಮ ಆಲ್ರೆಡಿ ಶ್ರೇಷ್ಠ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಾಯಿತು ಅಂತಿದ್ದಾಗೆ, ಶ್ರೇಷ್ಠ ಮನೆನಾ, ಅದಕ್ಕೂ ಇವನಿಗೂ ಏನು ಸಂಬಂಧ ಅಂದರೆ ಇವನು ಶ್ರೇಷ್ಠ ಮನೇಲಿದ್ದಾನೆ, ಖಂಡಿತ ಅವನು ಅಲ್ಲೇ ಜಾಂಡ ಓಡಿರ್ತಾನೆ, ಮೊದಲು ತೋರಿಸು, ರೆಡ್ ಹ್ಯಾಂಡಾಗಿ ಅವನ್ನ ಹಿಡ್ದಾಕ್ತೀನಿ ಅಂತಿದ್ರೆ, ಯಪ್ಪ ಅಮ್ಮಂಗೆ ಏನಾದರೂ ತೋರಿಸಿದ್ರೆ ಒಂದನ್ನು ಎರಡು ಮಾಡ್ತಾರೆ, ಖಂಡಿತ ಮನುಷ್ಯ ಆಲ್ರೆಡಿ ಅಕ್ಕನ ಬಿಡ್ತೀನಿ ಅಂತಿದ್ದಾನೆ, ಸಿಕ್ಕಿದ್ದೆ ಚಾನ್ಸ್ ಅಂತ ದೊಡ್ಡ ಸೀನೇ ಕ್ರಿಯೇಟ್ ಮಾಡಿಬಿಡ್ತಾನೆ. ಆಮೇಲೆ ಅಕ್ಕಂಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಇಷ್ಟು ದಿನ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಮ್ಮಂಗೆ ವಿಶ್ವನೇ ಹೇಳಬಾರ್ದು, ಅಮ್ಮಂಗೆ ಗೊತ್ತಾಗಲ್ಲ. ಆಮೇಲೆ ಅಮ್ಮ ಮಾಡಿದ ಎಡವಟ್ಟಿಂದ ಅಕ್ಕನ ಜೀವನ ಹಾಳಾಗ್ಬಿಡುತ್ತೆ. ಏನೇ ಇದ್ರೂ ಕೂಡ ನಾನೇ ಮಾಡಬೇಕು ಅಂತ ಅಂದ್ಕೊಂಡು, ಅಯ್ಯೋ ಅಮ್ಮ ಆಫೀಸ್ಗೆ ಹೋಗಿದಾರಲ್ವ ಅತ್ತೆ ಮತ್ತು ಅಕ್ಕ, ಆಮೇಲೆ ಅವರಿಬ್ರೇನು ಮನೇಲಿ ಇರ್ತಾರೆ, ಅವರಿಬ್ರೂ ಇನ್ವೈಟ್ ಮಾಡಿರ್ತಾರಲ್ವ, ಅವರಿಬ್ರು ಕೂಡ ಆಫೀಸ್ ಹಬ್ಬಕ್ಕೆ ಹೋಗಿರ್ತಾರೆ, ನೀನೀಗ ಹೋದರೆ ಏನೂ ಕೂಡ ಯೂಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಗುಂಡಣ್ಣ ಅಂತೂ ಡೋಲ್ ಹತ್ರ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಈ ಕಡೆ ಭಾಗ್ಯ ಬಂದಿದೆ, ಗುಂಡಣ್ಣ ಈ ರೀತಿಯೆಲ್ಲ ಆಡಬಾರ್ದು, ಸುಮ್ಮನೆ ಇರು ಅಂತ ಹೇಳಿ ಮಗನ ತನ್ನ ಜೊತೆ ಕರ್ಕೊಂಡು ಬರ್ತಿರ್ತಾರೆ. ಅಷ್ಟರಲ್ಲಿ ಸುಂದ್ರಿ ಯಾರ ಕಣಗೂ ಕಾಣಿಸ್ಬಾರ್ದು ಅಂತ ಎದ್ನೋ ಬಿದ್ನೋ ಅಂತ ಓಡಬೇಕಿದ್ರೆ ಭಾಗ್ಯಕ್ಕೆ ಡ್ಯಾಶ್ ಹೊಡೆದೇ ಬಿಡ್ತಾರೆ. ಭಾಗ್ಯಕ್ಕೆ ಡ್ಯಾಶ್ ಹೊಡೆದಿದ್ದೆ, ಒಮ್ಮೆ ಒನ್ ಟರ್ನ್ ಹೊಡೆದಿದ್ದೆ, ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಆಗಿದೆ, ನೀನು ಪೊಲೀಸ್ ಸ್ಟೇಷನಲ್ಲಿ ಇದ್ದವಳಲ್ವ, ನಮ್ಮನೆ ಬೆಳ್ಳಿ ಸಾಮಾನನ್ನು ಕತ್ಕೊಂಡು ನೀನು ಯಾಕೆ ಇಲ್ಲಿಗೆ ಬಂದಿದ್ದೆ ಅಂತ ಕೇಳ್ತಿದ್ದಾಗ ಈ ಕಡೆ ಸುಂದ್ರಿ ಹೆದರ್ಕೊಂಡು ಎದ್ನೋ ಬಿದ್ನೋ ಅಂತ ಭಾಗ್ಯ ಕೈಗೆ ಸಿಗಬಾರ್ದು ಅಂತ ಅಂದ್ಕೊಂಡು ಓಡ್ತಿದ್ದಾರೆ. ಈ ಕಡೆ ಭಾಗ್ಯ ಕೂಡ ಯಾರಿಗೇನೋ ಕಡಿಮೆ ಇಲ್ಲ ಅಂತ ಅಂದ್ಕೊಂಡು ಸುಂದ್ರಿಯಿಂದನೇ ಓಡ್ತಿದ್ದಾರೆ. ಭಾಗ್ಯದಿಂದ ಅವ್ರ ಮಗ ಓಡ್ತಿದ್ದಾನೆ. ಫೈನಲಿ ಇಬ್ಬರು ಕೂಡ ಚೇಸ್ ಮಾಡಿಕೊಂಡು ಸುಂದ್ರಿನ ಹೋಗ್ತಿದ್ದಾರೆ. ಈ ಕಡೆ ಸುಂದ್ರಿ ಎಸ್ಕೇಪ್ ಆಗೋಕೆ ಏನು ಮಾಡಬೇಕು ಎಲ್ಲ ರೀತಿ ಮಾಡ್ತಾರೆ. ನಂತರ ಈ ಕಡೆ ಕುಸುಮ ಅವರು ತನ್ನ ಮಗ ತಾಂಡವ್ಗೆ ಬುದ್ಧಿ ಹೇಳ್ತಿದ್ದಾರೆ. ತನ್ವಿ ಕೂಡ ಅಲ್ಲೇ ಇದ್ದಾಳೆ, ಇಂಥ ಸೊಸೆ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿದ್ವಿ, ಅಂಥ ಸೊಸೆ ಪಡೆಯೋದಕ್ಕೆ ಅಂತ ಹೇಳ್ತಿದ್ರೆ ಸುಮ್ಮನಿರಮ್ಮ, ಯಾವ ಪುಣ್ಯ ಅಂತ, ಇಂಥವಳನ್ನ ಪಡೆಯೋದಕ್ಕೆ ಪುಣ್ಯ ಬೇರೆ ಮಾಡಬೇಕಾ, ಒಳ್ಳೆ ಚೀಪ್ ಫ್ಯಾಮಿಲಿಯಿಂದ ಬಂದಿರೋಳು, 9ನೇ ಕ್ಲಾಸು ಓದಿರೋವಳು, ಅವಳನ್ನ ಕಟ್ಕೊಳ್ಳೋಕ್ಕೆ ಪುಣ್ಯ ಮಾಡಬೇಕಂತೆ, ಅತಿ ಆಯಿತು ನಿಂದು ಅಂತ ಹೇಳ್ತಿದ್ದಾರೆ. ಫೈನಲಿ ಅಮ್ಮ ಮಗನ ನಡುವೆ ಮತ್ತೆ ಸೊಸೆ ಹೆಂಡತಿ ವಿಷಯದಲ್ಲಿ ಜಟಾಪಟಿ ನಡೀತಾ ಇದ್ರೆ ತನ್ವೇ ಇದಕ್ಕೆ ಸಾಕ್ಷಿ ಆಗ್ತಿದ್ದಾಳೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವಾಚ್ ಮಾಡಿ.